9 ವಿಶ್ವವಿದ್ಯಾಲಯಗಳನ್ನು ರದ್ದುಪಡಿಸ್ತಕ್ಕಂಥ ಯೋಚನೆಯಲ್ಲಿರ್ತಕ್ಕಂಥ ಸರ್ಕಾರ ಇದು ಖಂಡನೀಯ. ರಾಜಕೀಯ ಬದಿಗಿಟ್ಟು ಇದು BJP ಸರ್ಕಾರ ಮಾಡಿದ್ದು ಅನ್ನೋ ಕಾರಣಕ್ಕೆ ನೀವು ತೆಗೆಯೋದಾದರೆ ಕಾಂಗ್ರೆಸ್ ಮಾಡಿದ್ದನ್ನು BJP ಯಾವತ್ತಾದರೂ ತೆಗೆದಿದ್ದು ನೋಡಿದ್ದೀರಾ? ನಾನು ಒಂದು ಮಾತನ್ನು ಹೇಳ್ತೇನೆ, ಮಾತೆತ್ತಿದ್ರೆ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ, ಸಂವಿಧಾನ ಹೇಳ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಏನು? ಮೊದಲು ಶಿಕ್ಷಣ, ಎರಡನೇದು ಸಂಘಟನೆ, ಆಮೇಲೆ ಹೋರಾಟ. ಇದು ಗೊತ್ತಿಲ್ವಾ ನಿಮಗೆ? ಶಿಕ್ಷಣಕ್ಕೆ ಆದ್ಯತೆಯನ್ನು ಮೊದಲು ಕೊಡಬೇಕು. ನೀವು ಅಕ್ಕಿ ಕೊಡೋದು ಆಮೇಲೆ ಮಾಡಿ, ಪರವಾಗಿಲ್ಲ. ಇವತ್ತೊಂದು ದಿವಸ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆದ್ಯತೆಯನ್ನು ಯಾವುದೇ ಸರ್ಕಾರಗಳು ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ನೀವು ಶಿಕ್ಷಣವನ್ನೇ ವಾಪಸ್ ತೆಗೆದುಕೊಳ್ಳೋಕೆ ನೋಡ್ತಿದ್ದೀರಿ. ಆರೋಗ್ಯದ್ದಂತೂ ಮರ್ತೇ ಬಿಟ್ಟಿದ್ದೀರಿ. ಬಿಡಿ, ನೀವು ಆರೋಗ್ಯದ ಬಗ್ಗೆ ನಿಮಗೆ ಚಿಂತೆನೇ ಇಲ್ಲ. ಕೊಲ್ತಾ ಇದ್ದಾರೆ. ಆದರೆ ನೀವು ಯಾವ ರೀತಿ ಲೆಕ್ಕ ಹಾಕ್ತಿದ್ದೀರಂದರೆ ಸುಮಾರು 350 ಕೋಟಿ ಕೊಡಲಿಕ್ಕೂ ಕೂಡ ನೀವು ಇಷ್ಟೊಂದು ಮೀನಾಮೇಷ ಎಣಿಸಿ ವಿಶ್ವವಿದ್ಯಾನಿಲಯಗಳನ್ನೇ ನೀವು ವಾಪಸ್ ಪಡೆಯತಕ್ಕಂಥ ಕೆಲಸ ಮಾಡೋದೇ ಆದರೆ ನೀವು ಯಾಕೆ ಅಧಿಕಾರದಲ್ಲಿರಬೇಕು? ನಿಮ್ಗೆ ಯಾಕೆ ಅಧಿಕಾರ ಬೇಕು? 4 ಲಕ್ಷ ಕೋಟಿ ಬಡ್ಜೆಟ್ ಮಂಡಿಸೋರಿಗೆ 400 ಕೋಟಿ ಬಹಳ ದೊಡ್ಡದ. ಆದರೆ ನಿಮ್ಮ ಯೋಗ್ಯತೆಯನ್ನು ಜನರ ಮುಂದೆ ನೀವು ಪ್ರದರ್ಶನ ಮಾಡ್ತಿದ್ದೀರಿ ಅಂತ ಇದರಲ್ಲಿ ಅರ್ಥ ಆಗತ್ತೆ. ಬಹುಶಃ ಅವರು ಈ ಸರ್ಕಾರ ಇರೋದು ವಿದ್ಯಾಭ್ಯಾಸ ಕೊಡಲಿಕ್ಕೆ, ಆರೋಗ್ಯ ಕಾಪಾಡಲಿಕ್ಕೆ, ಜನರ ಸಂಕಷ್ಟ ಕೇಳಲಿಕ್ಕಲ್ಲ, ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಈ ಸರ್ಕಾರ ಇರೋದು. ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಮಾತ್ರ. ಯಾಕೆಂದರೆ ಇವರಿಗೆ ವ್ಯಾಪಾರ ಮುಖ್ಯವೇ ಹೊರತು ಶಿಕ್ಷಣ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ಅಲ್ಲ. ಕೇಂದ್ರ ಸರ್ಕಾರ ಆರೋಗ್ಯಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಜನರಿಗೆ ಕಡಿಮೆ ಬೆಲೆ ದರದಲ್ಲಿ ಔಷಧಿಗಳು ಸಿಗಬೇಕು. ಅದಕ್ಕೆ ಜನೌಷಧಿ ಕೇಂದ್ರಗಳನ್ನು ತೆಗೆದರು. ಎಲ್ಲ ಆಸ್ಪತ್ರೆಗಳಲ್ಲೂ ನೀವು ಅದನ್ನು ತೆರೆಯಿರಿ, ಬಡವರಿಗೆ ಒಳ್ಳೆಯದಾಗಲಿ ಅಂತ. ಈ ಸರ್ಕಾರ ನಾವು ಯಾವುದೇ ಕಾರಣಕ್ಕೆ ಜನೌಷಧಿ ಇದನ್ನು ಕೇಂದ್ರಗಳನ್ನು ತೆಗೆಯೋದಿಲ್ಲ. ಎಂಥ ನೀತಿ ನೋಡ್ರಿ, ಬಡವರ ಪರ ಇವರು. ಈಗ ಶಿಕ್ಷಣ, ಇನ್ನಷ್ಟು ಯೂನಿವರ್ಸಿಟಿಗಳನ್ನ ಮಾಡಿರಿ, ಯಾರು ಬೇಡ ಅಂದರು. ಇನ್ನಷ್ಟು ಕಾಲೇಜುಗಳನ್ನು ತೆಗೀರಿ. ಆದರೆ ನಾವೆಲ್ಲ ಮಾಡಿದ್ದನ್ನು ನೀವು ಮುಚ್ಕೊಂಡು ಬರ್ತಿದ್ದೀರಿ. ರೈಲ್ವೆ ಭಾಳ ಮಾತಾಡ್ತಿದ್ರಿ. ಇವತ್ತು ಯಾವ ಮಟ್ಟಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟನ್ನು ನಾವು ಎತ್ತರಕ್ಕೆ ಏರಿಸಲಾಗಿದೆ? ಸುಮಾರು 11 ವರ್ಷದಲ್ಲಿ 40,000 ಕಿಲೋಮೀಟರ್ನಷ್ಟು ರೈಲ್ವೆ ಟ್ರ್ಯಾಕ್ಗಳು ಜಾಸ್ತಿ ಆದವು, ಟ್ರೈನ್ಗಳು ಜಾಸ್ತಿ ಆದವು. ಇವತ್ತು ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ ಅಂತಂದರೆ 2 ದಿನ ಪ್ರಯಾಣ ಮಾಡ್ತಿದ್ದಾನೆ, ಈಗ ಒಂದೇ ದಿನದಲ್ಲಿ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ದೇಶದಲ್ಲಿದೆ. ರಸ್ತೆಗಳು ಉದ್ಧಾರ ಆದವು. ಇವತ್ತು ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರು ನಿಮ್ಮ ಕಾಲದಲ್ಲಿ ನಡೀತಿತ್ತು, ನಮ್ಮ ಕಾಲದಲ್ಲಿ ಇಷ್ಟೊತ್ತು ನಡೀತಾರೆ. ಈ ರೀತಿ ಸರ್ಕಾರ ಮಾಡೋರಿಗೆ ಒಂದು ಚಾಲೆಂಜ್ ಇರಬೇಕು. ಇವತ್ತು ನಾವು 10 ಯೂನಿವರ್ಸಿಟಿಗಳನ್ನ ಮಾಡಿದ್ವಿ ಅಂದರೆ ನೀವು ಅಂದ್ಕೊಳ್ಬೇಕು, ನೀವೇನು ಮಾಡಿದ್ರಿ, ನಾವು ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳಬೇಕು. ಇದು ಚಾಲೆಂಜು. ನೀವು ಮಾಡಿ ನಾವು ಬಂದೆಲ್ಲ ಅಂದರೆ ನಾವು ಮನೆ ಕಟ್ತೀವಿ, ನೀವು ಡೆಮಾಲಿಷ್ ಮಾಡ್ತೀವಿ ಅನ್ನೋದಾ ನಿಮ್ಮದು? ಅಂದರೆ ದಿಸ್ ಗೌರ್ಮೆಂಟ್ ಈಸ್ ಎ ಡೆಮಾಲಿಷರ್ಸ್ ಗೌರ್ಮೆಂಟ್. ಬರೀ 70 ಏರ್ಪೋರ್ಟ್ಗಳಿದ್ವು ದೇಶದಲ್ಲಿ. ಇವತ್ತು 70 ಅಲ್ಲ, ಇವತ್ತು ಎಷ್ಟಾಗಿದೆ? ಡಬಲ್ ಆಗಿದೆ ಇವತ್ತು. ಇದು ಚಾಲೆಂಜು. ಆದರೆ ನೀವು ಬರೀ ವ್ಯಾಪಾರ ಆಗಿಲ್ಲ,
ಆದಾಯ ಬರ್ತಾ ಇಲ್ಲ, ಶಿಕ್ಷಣದಲ್ಲಿ ಆದಾಯ ಇಲ್ಲ, ಆರೋಗ್ಯದ ವಿಚಾರದಲ್ಲಿ ಆದಾಯ ನೋಡಂಗಿಲ್ಲ. ಮತ್ತು ವಾಟ್ ಈಸ್ ಯುವರ್ ಪ್ರಿಯಾರಿಟೀಸ್ ದೆನ್? ನಿಮಗೆ ಪ್ರಿಯಾರಿಟೀಸ್ ಇಲ್ಲ ಅಂತ ಆಯ್ತಲ್ಲ. ಅರೆ ನಿಮ್ಮ ನಾಯಕರು ಬಂದು ಅಕ್ಕಿ ಕೊಡೋದೇ ತಪ್ಪು ಅಂತಂದವ್ರಲ್ಲಪ್ಪ. ಹಂಗಿದ ಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ ಏನು ಬೆಲೆ ಕೊಟ್ಟರು ನಿಮ್ಮ ಹೈಕಮಾಂಡು? ನಿಮ್ಮ ಗ್ಯಾರಂಟಿಗಳನ್ನು ನಿಮ್ಮ ನಾಯಕರು ವಿರೋಧಿಸ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡೋಕ್ಕೆ ನಿಮಗಾಗುತ್ತಾ? ಈಗ ನಿಮ್ಮಲ್ಲಿ ಉತ್ತರ ಇಲ್ಲ. ನೀವು ಎಲ್ಲ ಸಮಯ ದಬ್ಬೋದು ಹೇಗೆ? ಈ 5 ವರ್ಷದಲ್ಲಿ ನಾವು ಎಷ್ಟು ಲೂಟಿ ಮಾಡ್ಬೋದು, ಎಷ್ಟು ರಿಯಲ್ ಎಸ್ಟೇಟ್ ಮಾಡ್ಬೋದು. ಬೆಂಗಳೂರು ಸುತ್ತ ಇನ್ನೊಂದು ವರ್ಷ ಹೋದ್ಮೇಲೆ ಹುಡುಕಿದ್ರೂ ಕೂಡ ಅಂಗೈಯಾಗಲ ಜಾಗ ಸಿಗೋದಿಲ್ಲ. ಆ ಮಟ್ಟಕ್ಕೆ ಅಗ್ರಿಮೆಂಟ್ಗಳು, ಎಲ್ಲೆಲ್ಲಿ ರಸ್ತೆಗಳಾಗ್ತದೆ ಅಂತೇಳಿ ಮಾಡಿಬಿಟ್ಟು ಪ್ಲ್ಯಾನ್ ನಿಮ್ಮ ಹತ್ರ ಇಟ್ಕೊಂಡು ಸುತ್ತಲೂ ಅಗ್ರಿಮೆಂಟ್ಗಳು ನಡೀತಾ ಇದೆ. ಇನ್ನು ಜನರಿಗೆ ಗೊತ್ತಿಲ್ಲ ಅಲ್ಲಿ ಬರ್ತದೆ ಅಂತ. ಅಲ್ಲಿ ಅಗ್ರಿಮೆಂಟ್ಗಳಾದಮೇಲೆ ಒಂದು ರಸ್ತೆ ಇಲ್ಲಿ ಬರ್ತದೆ ಅಂತ ತೋರಿಸ್ತೀರಿ. ಸತ್ಯ ಹೇಳಿದರೆ ಸರ್ಕಾರಕ್ಕೆ ಕೋಪ ಬರ್ತದೆ. ಇಂಥ ವ್ಯವಸ್ಥೆ ಇದೆ. ಇದು ರಿಯಲ್ ಎಸ್ಟೇಟ್ ಗೌರ್ಮೆಂಟ್, ಲ್ಯಾಂಡ್ ಗ್ರಾಬಿಂಗ್ ಗೌರ್ಮೆಂಟ್, ಲೂಟ್ ಮಾಡೋಂಥ ಗೌರ್ಮೆಂಟ್ ಇದು. ಇದಕ್ಕೆ ಒಂದು ಸಮಯ ನಿಮಗೆ ಹಣದ ಕೊರತೆ ಇದ್ದರೆ ಇಷ್ಟು ಮಂತ್ರಿಮಂಡಲ ಯಾಕ್ರಿ? ಮುಖ್ಯಮಂತ್ರಿ ಒಬ್ಬರು ಸಾಕು, ಎಲ್ಲ ರಿಸೈನ್ ಮಾಡಿಬಿಡಿ. ಅಲ್ಲಿ ಉಳಿಯೋ ಹಣದಲ್ಲಿ ಎಜುಕೇಷನ್ ಕೊಡೋಣ. ಜನರು ಎಜುಕೇಟ್ ಆಗಬೇಕಾಗಿದೆ ಇವತ್ತು. ಈ ರೀತಿ ನಿಮ್ಮ ತತ್ವಗಳಿದ್ದರೆ ಈ ದೇಶ ಉದ್ಧಾರ ಆಗೋದಿಲ್ಲ. ದೇಶ ಉದ್ಧಾರ ಆಗಬೇಕು ಅನ್ನೋದಿದ್ದರೆ ನಿಮ್ಮಂಥವ್ರು ಉಳಿಬೇಕಾಗಿಲ್ಲ. ಅರೆ ಇವತ್ತೇ ನಿಮಗೆ ಗೊತ್ತಿದೆಯಲ್ಲಪ್ಪ ಯಾವ ಪರಿಸ್ಥಿತಿಗೆ ನೀವಿದ್ದೀರಿ ಅಂತ. ನನ್ನ ಮೇಲೆ ಆಗಾಗ ಒಂದು ಆಪಾದನೆ ಮಾಡ್ತಾರೆ ಕಾಂಗ್ರೆಸ್ನವರು. ನಾರಾಯಣ ಸ್ವಾಮಿ ದಲಿತರು, RSSನವರು ಅವರ ತಲೆ ಮೇಲೆ ಚಡ್ಡಿ ಒರೆಸ್ಬಿಟ್ರು ಅಂತ ಹೇಳ್ತಾರೆ. ತಲೆಗಾರನ ಚಡ್ಡಿ ಹಾಕಂತಾರೆ, ಅವ್ರ ತಲೆ ಮೇಲೆ ಚಡ್ಡಿ ಎತ್ಕೊಂಡು ಒರೆಸ್ಬಿಟ್ರು ಅಂತ ಹೇಳ್ತಾರೆ. ಹೇಳ್ರಿ, ಪರವಾಗಿಲ್ಲ. ಚಡ್ಡಿ ಅಂದರೆ ಏನು ಅಂತಲೇ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ ರೀ. ಚಡ್ಡಿ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಗೌರವ, ಮಾನ, ಮರ್ಯಾದೆಯನ್ನು ಕಾಪಾಡ್ತಕ್ಕಂಥ ಒಂದು ವಸ್ತ್ರ. ಅದು ಯಾವಾಗ ನಿಮ್ಮ ಚಡ್ಡಿಗಳೆಲ್ಲ ಕಳ್ಕೊಂಡಿದ್ರಿ ಆಗ ನಿಮ್ಮ ಮಾನ ಮುಚ್ಚಲಿಕ್ಕೆ ನಾನು ಚಡ್ಡಿ ತಂದು ನಿಮ್ಮ ಮನೆ ಮುಂದೆ ಕೊಟ್ಟೆ ಸಿದ್ದರಾಮಯ್ಯನವ್ರಿಗೆ. ಈಗ ಇಡೀ ದೇಶದಲ್ಲಿ ನಿಮ್ಮ ಚಡ್ಡಿ ಜನ ಸೇರಿ ಬಿಚ್ಚಾಕ್ಬಿಟ್ರು. ಇದಕ್ಕೆ ಸ್ಪಷ್ಟ ನಿದರ್ಶನ ಏನಪ್ಪ ಅಂತಂದರೆ ದೆಹಲಿಯಲ್ಲಿ ನಿಮ್ಮ ಬಟ್ಟೆ ಎಲ್ಲ ಕಳಿಸಿ ಹಾಕ್ಬಿಟ್ರು. ಆದರೆ ನಾನು ತಂದು ಕೊಟ್ಟಿದ್ದು ಚಡ್ಡಿ ಮಾತ್ರ ಉಳಿದಿದೆ ನಿಮ್ಮ ಹತ್ರ ಅಲ್ವಾ? ಹಾಕಲ್ರಿ ಅದು. ನಾನು ತಂದು ಕೊಟ್ಟಿದ್ದ ಚಡ್ಡಿ ಮಾತ್ರನೇ ನಿಮ್ಮ ಹತ್ರ ಉಳಿದಿರೋದು. ಈಗ ಇನ್ನೆಲ್ಲನೂ ಜನ ಬಿಚ್ಕೊಂಬಿಟ್ಟಿದ್ದಾರೆ. ನೀವು ಈ ನೀತಿಗಳನ್ನು ಬದಲು ಮಾಡ್ಕೊಳ್ದಿದ್ರೆ ಬಹುಶಃ ಚಡ್ಡಿನೂ ಕಳ್ಕೊಂಬಿಟ್ರೆ ನನ್ನನ್ನು ಬ್ಲೇಮ್ ಮಾಡಬೇಡಿ ದಯವಿಟ್ಟು. ಅಷ್ಟೇ ನಾನು ಹೇಳೋದು.